ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ನೋ ನನ್ನ ಗಂಟ್ಲು ಸ್ವಲ್ಪ ಹಾಳಾಗಿದೆ. ಐ ಟ್ರಾವೆಲ್ ಅ ಲಾಟ್, ಅದಕ್ಕೋಸ್ಕರ ಗಂಟ್ಲು ಅವಾಗವಾಗ ಟ್ರಿಪ್ ಹೊಡಿತಾ ಇರುತ್ತೆ. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಟುಡೇಸ್ ವಿಡಿಯೋ ಇಸ್ ಆಲ್ ಅಬೌಟ್ ದ ಲೈಫ್ ಚೇಂಜಸ್ ಐ ಮೇಡ್ ಇನ್ 2025 ಸೋ ಫಾರ್. ಮೇ ಎಂಡಲ್ಲಿ ಇದನ್ನು ಶೂಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ಅಂದರೆ ಈ 5 ತಿಂಗಳಲ್ಲಿ ನಾನು ಲೈಫಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಐ ಆಮ್ ಸೋ ಸಾರಿ, ನನ್ನ ವಾಯ್ಸ್ ಸ್ವಲ್ಪ ಥರ ಆಗ್ಬೋದು, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಆರ್ಡರ್ ಮೂಲಕ ಹೇಳಲ್ಲ, ನಾನು ನಾರ್ಮಲಾಗಿ ಏನೇನೆಲ್ಲ ಮಾಡ್ಕೊಂಡಿದ್ದೀನಿ ಅಂತ ರಫ್ ಆಗಿ ಹೇಳ್ತೀನಿ ಅಷ್ಟೇ. ಒಂದು ಪಾಯಿಂಟ್ ಆಫ್ ಟೈಮ್ವರೆಗೂ ನಮ್ಮ ಲೈಫಲ್ಲಿ ಹೇಗಿರುತ್ತೆ ಅಂತ ಅಂದರೆ ನಮ್ಮ ಥಿಂಕಿಂಗ್, ನಾನೆಷ್ಟು ಟ್ರೈ ಮಾಡಿದ್ದೀನಿ ಅಂದರೆ ಅದು ನಂಗೆ ಸಿಗಲೇಬೇಕು, ನಾನೆಷ್ಟು ಎಫರ್ಟ್ ಹಾಕಿದ್ದೀನಿ ಅದು ನನಗೆ ಬಂದೇ ಬರುತ್ತೆ. ಬಟ್ ಬಿಯಾಂಡ್ ದಟ್ ನಮ್ಮ ಕೈಯಲ್ಲಿ ಇಲ್ಲದೆ ಇರೋದು ಕೂಡ ಸೃಷ್ಟಿ ಕೈಯಲ್ಲಿರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಸೊ ನೀವು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅದು ನಿಮ್ಮ ಲೈಫಲ್ಲಿ ಆಗಬಾರ್ದು ಅಂತ ಇದ್ದರೆ ಅದು ಆಗಲ್ಲ. ಬಟ್ ಅದನ್ನು ತಲೆಗೆ ತೊಗೊಳ್ಬೇಕಾಗತ್ತೆ. ನಾನು ಮಾಡಿದ್ದೀನಿ, ನಂಗೆ ಸಿಗಬೇಕು, ಇಷ್ಟು ಟೈಮ್ ಹಾಕಿದ್ದೀನಿ, ನಾನು ಇಷ್ಟು ಎಫರ್ಟ್ ಹಾಕಿದ್ದೀನಿ, ನಾನು ಇಷ್ಟು ಲವ್ ಹಾಕಿದ್ದೀನಿ, ಅದು ನನಗೆ ದಕ್ಕಲೇಬೇಕು, ಅದು ಆ ಥರ ನಡೆಯಲ್ಲ. ಬಿಕಾಸ್ ಲೈಫ್ ಹಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ವಿತ್ ಟೈಮ್ ಇದು ನಮ್ಗೆ ಗೊತ್ತಾಗುತ್ತೆ. ಒಬ್ಬೊಬ್ರಿಗೆ ತಿಂಗಳುಗಳಾಗ್ಬೋದು, ಒಬ್ರಿಗೆ ವರ್ಷಗಳಾಗ್ಬೋದು, ಅಥವಾ ವರ್ಷಾನುಗಟ್ಟಲೆ ಆಗ್ಬೋದು. ಬಟ್ ಒಂದೊಂದು ಸರಿ ನಿಮ್ಮ ಕೈಯಲ್ಲಿ ಇಲ್ಲದೆ ಇರೋದು ಸೃಷ್ಟಿ ಕೈಯಲ್ಲಿರುತ್ತೆ. ಅದನ್ನು ಬಿಟ್ಕೊಟ್ಬಿಡಿ. ಆಗಿಲ್ಲ, ಎಷ್ಟು ಟ್ರೈ ಮಾಡಿದ್ರು ಆಗಿಲ್ಲ, ಮೇ ಬಿ ಅದು ನನಗೆ ಸಿಗಬಾರ್ದು ಅಂತಲೇ ಇದೆಯೇನೋ ಅಂತ ಕೈ ತೊಳ್ಕೊಂಬಿಡಿ, ಸುಮ್ಮನಾಗ್ಬಿಡಿ. ಹ್ಯಾವಿಂಗ್ ಸೆಡ್ ದಟ್, ಒಂದೊಂದು ಥಿಂಗ್ಸ್ ನಮ್ಮ ಲೈಫಲ್ಲಿ ವರ್ಕೌಟ್ ಆಗದೇ ಇರೋದೇ ನಮ್ಮ ಲೈಫಲ್ಲಿ ವರ್ಕ್ ಆಗಿರುತ್ತೆ. ಬಟ್ ನಮಗೆ ಗೊತ್ತಾಗಿರಲ್ಲ ಅಷ್ಟೇ. ಅದು ಹಾಗಿದ್ರೇ ಚೆಂದ ಇರುತ್ತೆ. ಸಮ್ಟೈಮ್ಸ್ ಒಂದೊಂದು ಡೆಡ್ ಪ್ಲ್ಯಾಂಟಿಗೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ತೀವಿ. ಅಂದರೆ ಅದು ಹೂ ಬಿಡಲ್ಲ, ಅದು ಬೆಳೆಯಲ್ಲ, ಅದರಿಂದ ನಿಮಗೇನು ಯೂಸ್ ಆಗಲ್ಲ, ಅದರಿಂದ ನಿಮಗೇನು ಖುಷಿ ಸಿಗಲ್ಲ ಅಥವಾ ಗಾಳಿ ಸಿಗಲ್ಲ ಅಂತ ಗೊತ್ತಿದ್ರೂ ಕೂಡ ಅಂಥ ಒಂದು ಪ್ರಯತ್ನ ಮುಟ್ಟಾಳ್ತನ ತೋರಿಸುತ್ತೆ. ಬಿಕಾಸ್ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಆ ಗಿಡ ಸತ್ತೋಗಿದೆ ಅಂದರೆ ನೀವು ಎಷ್ಟೇ ನೀರು ಹಾಕಿದ್ರೂ ಕೂಡ ಅದು ವರ್ಕೌಟ್ ಆಗಲ್ಲ. ಬಟ್ ಅದನ್ನು ತಲೆಗೆ ತೊಗೊಳ್ಳಿ. ಬಿಕಾಸ್ ಒಂದೊಂದು ಸರಿ ನೀವು ಏನೇ ಮಾಡಿನೂ ಕೂಡ, ಇವಾಗ ಎಕ್ಸಾಂಪಲ್ ಒಂದು ಕೆಲಸ ಆಗಿರ್ಬೋದು, ಒಂದು ಪರ್ಸನ್ ಆಗಿರ್ಬೋದು, ಒಂದು ಮನೆ, ಕಾರು ಅಥವಾ ಏನೇ ಆದ್ರೂ ಕೂಡ ಅದು ನಿಮಗೆ ದಕ್ಕಬೇಕು ಅಂತಿದ್ರೆ ಅದು ದಕ್ಕತ್ತೆ, ದಕ್ಕಬಾರ್ದು ಅಂತಿದ್ರೆ ಅದು ದಕ್ಕಲ್ಲ. ಸೊ ನೀವೇನೇ ಪ್ರಯತ್ನ ಮಾಡಿನೂ ಕೂಡ ಒಂದೊಂದನ್ನು ಉಳಿಸ್ಕೊಳಕ್ಕಾಗಲ್ಲ ಅಂದಮೇಲೆ ಅದಕ್ಕೆ ಜಾಸ್ತಿ ಆ ರೋಡಲ್ಲಿ ಹೋಗೋದಾಗಿರ್ಬೋದು, ಜಾಸ್ತಿ ಎನರ್ಜಿ ಕೊಡೋದಾಗಿರ್ಬೋದು, ಅದನ್ನು ಮಾಡೋಕ್ಕೆ ಹೋಗಬೇಡಿ. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನೀವು 10 ರೂಪೀಸ್ ಡೈರಿ ಮಿಲ್ಕ್ಗೆ ನನ್ನ ಜೀವನದಲ್ಲಿ ಚಾಕ್ಲೇಟ್ ಇದೆ, 10 ರೂಪಾಯಿ ಡೈರಿ ಮಿಲ್ಕ್ ಇದೆ ಅಂತ ಹೇಳ್ತಾ ಇರ್ತೀರ. ಆ್ಯಂಡ್ ದೇವ್ರು ಅದನ್ನು ಕಸ್ಕೋತಾನೆ. ಬಿಕಾಸ್ ಅವ್ನು ನಿಮಗೆ 500 ರೂಪಾಯಿ ಫೆರೋರೋಷ್ಟು ಕೊಡಬೇಕು ಅಂತ ಇರ್ತಾನೆ. ನೀವು 10 ರೂಪಾಯಿ ಡೈರಿ ಮಿಲ್ಕಿಗೆ ಸೆಟಲ್ ಆದರೆ ನಿಮ್ಮ ಯೋಗ್ಯತೆ ಕಮ್ಮಿ ಆಗಲ್ವಾ. ಬಟ್ ನಿಮ್ಗೇನು ಅನಿಸ್ತಿರುತ್ತೆ, ದೇವ್ರು ಇರೋ 10 ರೂಪಾಯಿ ಡೈರಿ ಮಿಲ್ಕು ಕೂಡ ತೊಗೊಂಡ್ಬಿಟ್ಟ ಅಂತ. ಬಟ್ ವಿತ್ ದ ಟೈಮ್ ನಿಮಗೆ ಫೆರೋರೋಷರ್ ಸಿಗುತ್ತೆ. ಬಟ್ ಅಲ್ಲಿವರೆಗೂ ಪೇಷನ್ಸ್ ಇರಬೇಕಾಗತ್ತೆ. ಅಂದರೆ ಯಾವಾಗಲೂ ಕೂಡ ದೊಡ್ಡದಾಗಿ ಯೋಚನೆ ಮಾಡಿ, ಆಯಿತಾ. ಡು ನಾಟ್ ಸೆಟಲ್ ಫಾರ್ ಲೆಸ್. ಜೀವನದಲ್ಲಿ ಏನೇ ಆಗಿರ್ಬೋದು, ನಿಮ್ಮ ಕೆಲಸ, ಹಣ, ರಿಲೇಷನ್ಶಿಪ್, ಫ್ಯಾಮಿಲಿ, ನೀವು ಬದುಕುವಂಥ ಲೈಫು, ಟ್ರಾವೆಲ್, ಏನೇ ಇದ್ರೂ ಕೂಡ ದೊಡ್ಡದಾಗೆ ಯೋಚನೆ ಮಾಡಿ. ಅದು ಹೇಳ್ತಾರಲ್ವ, ಯೂನಿವರ್ಸಿಗೆ ಯಾವುದು ಕೂಡ ಲಿಮಿಟ್ ಇರಲ್ವಂತೆ. ಸೊ ನಿಮ್ಮ ತಲೆಯಲ್ಲಿ ಏನಕ್ಕೆ ಲಿಮಿಟ್ ಹಾಕೋತೀರಾ? ನಂಗೆ ಇಷ್ಟರಲ್ಲೇ ಸಾಕು, ಇವರೇ ಸಾಕು, ಇಂಥ ಕೆಲಸನೇ ಸಾಕು, ಇಂಥ ಮನೆಯೇ ಸಾಕು. ಥಿಂಕ್ ಬಿಗ್. ನೋ, ಸೃಷ್ಟಿ ಹತ್ರ ಬೇಜಾನಿದೆ ಕಣ್ರಿ. ಸೃಷ್ಟಿ ಏನು ಬಜೆಟಲ್ಲಿ ಬದುಕ್ತಿಲ್ಲ. ನೀವು ಕೇಳಿ, ಆರಾಮಾಗಿ ಕೇಳಿ, ಮಿಲಿಯನ್ನೇ ಕೇಳಿ, ಬಂಗ್ಲೆನೇ ಕೇಳಿ, ಶ್ರೀರಾಮಚಂದ್ರನೇ ಕೇಳಿ. ಆರೋಗ್ಯ ಇದ್ರೇ ಜೀವನದಲ್ಲಿ ಎಲ್ಲ. ಹೆಲ್ತ್ ಇದ್ದರೆ ಸಖತ್ತಾಗಿರ್ತೀರ. ಇನ್ವೆಸ್ಟ್ ಇನ್ ಯುವರ್ ಹೆಲ್ತ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, 45 ವರ್ಷ ಆದಮೇಲೂ ಕೂಡ ಸೆಕ್ಸಿ ಹಾಟ್ ಆಗಿರಬೇಕು ಅಂತಂದರೆ ಇವತ್ತಿನ ದಿನ, ಈ ಪ್ರೆಸೆಂಟೇ ಯೋಗ ಮಾಡಿ, ವರ್ಕೌಟ್ ಮಾಡಿ, ಜಾಗ್ ಮಾಡಿ, ರನ್ ಮಾಡಿ, ಹೆಲ್ದಿಯಾಗಿ ತಿನ್ನಿ, ಒಳ್ಳೊಳ್ಳೆ ಥಾಟ್ಸನ್ನು ಇಟ್ಕೊಳ್ಳಿ. ಹೋಗ್ತಾ ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆ ಉಳಿಯೋದು ನಿಮ್ಮ ಬಾಡಿ ಮಾತ್ರ. ಆ ದೇಹ ಚೆನ್ನಾಗಿರಬೇಕು, ಗಟ್ಟಿಮುಟ್ಟಾಗಿರಬೇಕು, ಏನೇ ಕಷ್ಟ ಬಂದರೂ ಕೂಡ ಎದುರಿಸ್ಬೇಕು, ಹ್ಯಾಪಿಯಾಗಿರಬೇಕು. ಆ್ಯಂಡ್ ಮಿರರಲ್ಲಿ ನಿಮ್ಮ ಮುಖ ನೋಡಿದಾಗ, ನಿಮ್ಮ ಬಾಡಿ ನೋಡ್ಕೊಂಡಾಗ ನಿಮಗೆ ಆತ್ಮಸ್ಥೈರ್ಯ ಅಥವಾ ಕಾನ್ಫಿಡೆನ್ಸ್ ಬರಬೇಕು ಅಂತಂದರೆ ಇನ್ವೆಸ್ಟ್ ಇನ್ ಯುವರ್ ಹೆಲ್ತ್. ಒಂದೇ ದಿನ ಹೋಗಿ 10 kg ಡಂಬಲ್ ಎತ್ತೋದು ಅಂತ ಅಲ್ಲ. ಸ್ಟಾರ್ಟ್ ಸ್ಮಾಲ್. ವಾಕಿಂಗ್ ಮಾಡ್ತಾ ಆಮೇಲೆ ರನ್ನಿಂಗಿಗೆ ಶಿಫ್ಟ್ ಆಗಿ, ಆಮೇಲೆ ಯೋಗ ಮಾಡಿ, ಅಥವಾ ಜಾಗಿಂಗ್ ಮಾಡಿ, ಅಥವಾ ರನ್ನಿಂಗ್ ಮಾಡಿ, ಅಥವಾ ಈ ಥರದೇ ವೇರಿಯೇಷನ್ ಮಾಡ್ಕೊಳ್ಳಿ. ನಾನು 2025 ತೊಗೊಂಡಿರೋ ದೊಡ್ಡ ಮಂತ್ರ ಅಂತ ಅಂದರೆ ಚೆನ್ನಾಗಿ ತಿರುಗಿ ಟ್ರಾವೆಲ್ ಮಾಡಿ, ಪ್ಲೇಸಸ್ ನೋಡಿ, ಜನನ ನೋಡಿ, ಆ ಫುಡ್ ನೋಡಿ, ಆ ಕಲ್ಚರ್ ನೋಡಿ, ಚೆನ್ನಾಗಿ ತಿನ್ನಿ. ಆ ಹೊಸ ಪರ್ಸನ್, ಹೊಸ ಮುಖಗಳು, ಹೊಸ ಜಾಗಗಳನ್ನು ನೋಡ್ತಾ ಇದ್ರೆ ಅಲ್ವಾ. ಐ ಆಮ್ ಸೋ ಸಾರಿ.
ಆ ಜಾಗಗಳನ್ನು ನೋಡ್ತಾ ಇದ್ರೆ ಅಲ್ವಾ, ಜೀವನದ ಬಗ್ಗೆ ಡೈಮೆನ್ಷನ್ನೇ ಚೇಂಜ್ ಆಗುತ್ತೆ. ಬಿಕಾಸ್ ನಾವು ಎವ್ರಿ ಟೈಮ್ ಏನು ಮಾಡ್ತೀವಿ, ನಮ್ಮ ಕೆಲಸ, ಈ ಫ್ಯಾಮಿಲಿ, ಈ ಫ್ರೆಂಡ್ಸು, ಈ ರಿಲೇಷನ್ಶಿಪ್ ಅನ್ನೋ ಒಂದು ವೆಲ್ಲಲ್ಲಿ ಬದುಕ್ತಾ ಇರ್ತೀವಿ, ಬಾವಿಲಿ ಬದುಕ್ತಾ ಇರ್ತೀವಿ ಆಯಿತಾ. ನಮಗೆ ಅಷ್ಟ್ರದ್ದು ಮಾತ್ರ ಗೊತ್ತಾಗಿರುತ್ತೆ. ನೀವು ಯಾವಾಗ ಅದರಿಂದ ಹೊರಗಡೆ ಹೋಗಿ ಪ್ಲೇಸಸನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ, ಜೀವನ ಎಷ್ಟು ದೊಡ್ಡದಾಗಿದೆ, ಯಾರೆಲ್ಲ ಏನೇನೆಲ್ಲ ಕೆಲಸ ಮಾಡ್ತಿದ್ದಾರೆ, ಯಾರೆಲ್ಲ ಹೇಗೆಲ್ಲ ಜೀವನ ಮಾಡ್ತಿದ್ದಾರೆ, ಯಾವ್ಯಾವ ಥರ ಪ್ರಾಬ್ಲಮ್ಸ್ ನಡೀತಾ ಇದೆ, ಜೀವನ ಎಷ್ಟು ದೊಡ್ಡದಿದೆ. ದೆರ್ ಇಸ್ ಸೋ ಮಚ್ ಟು ಸಿ ಇನ್ ಲೈಫ್. ಎಂತೆಂಥ ಪ್ಲೇಸ್ ಇದೆ, ಎಂತೆಂಥ ಸ್ಟೇಕೇಶನ್ ಇದೆ, ಎಂತೆಂಥ ಕೆಫೆಗೆ ಹೋಗೋದಿದೆ, ಎಂತೆಂಥ ಕಡೆ ರೈಡ್ ಹೋಗೋದಿದೆ. ನಿಮ್ಮ ಕಂಪ್ಲೀಟ್ ಮೈಂಡೇ ಡೈವರ್ಟ್ ಆಗುತ್ತೆ. ಟ್ರಾವೆಲ್ ಮೋರ್. ಇಟ್ಸ್ ನಾಟ್ ಲೈಕ್ ನಿಮ್ಮ ಹತ್ರ ಕಾಸಿಲ್ಲ ಆ ಥರ ಈ ಥರ ಅಂದರೂ ಕೂಡ ನಿಮ್ಮ ಕೈಲಿರುವಷ್ಟರಲ್ಲಿ ಇವಾಗ ಎಲ್ಲರೂ ಬಸ್ಸಲ್ಲಿ ಹೋಗೋದಾಗಿರ್ಬೋದು ಅಥವಾ ಒಂದು ಪಾರ್ಕಿಗೆ ಹೋಗೋದಾಗಿರ್ಬೋದು, ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿ. ಹೊರಗಡೆ ಜಾಸ್ತಿ ನೇಚರ್ ನೋಡೋದ್ರಿಂದ, ಪ್ರಕೃತಿಗೆ ಜಾಸ್ತಿ ಕನೆಕ್ಟ್ ಆಗೋದ್ರಿಂದ ಇಲ್ಲಿ ಚೆಂದ ಇರುತ್ತೆ. ಜೀವನದಲ್ಲಿ ಎಷ್ಟೊಂದು ಸರಿ ಪ್ರೆಸೆಂಟ್ ಸಿಚುವೇಶನ್ನ ನಾವೆಷ್ಟು ದೊಡ್ಡ ಮಾಡಿ ತಲೆಗೆ ಹಾಕೊಂಡು ಬಿಡ್ತೀವಿ ಅಂತ ಅಂದರೆ ಮುಗೀತು, ಜೀವನನೇ ಮುಗೀತು ಅಂತ ಅನಿಸುತ್ತೆ. ಅಂದರೆ ಇದೇ ಡೆಡ್ ಎಂಡ್, ಮುಂದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಮುಗ್ಗುದ್ದೇ ಹೋಯಿತು, ದೆರ್ ಇಸ್ ನಥಿಂಗ್ ಲೆಫ್ಟ್ ಅಂತ ಅನಿಸುತ್ತೆ. ಬಿಕಾಸ್ ಸಮ್ ಥಿಂಗ್ಸ್ ಲೈಫಲ್ಲಿ ಈ ಟೈಮ್ಗೆ ನಿಮ್ಗೆ ಅದು ಕಾಣಿಸಲ್ಲ ಆ್ಯಂಡ್ ಕಾಣಿಸ್ಬಾರ್ದು. ಬಿಕಾಸ್ ನಿಮ್ಗೆ ಫ್ಯೂಚರ್ ಗೊತ್ತಿದೆ ಅಂತ ಅಂದರೆ ಇವತ್ತು ಜೀವನ ಮಾಡೋದ್ರಲ್ಲಿ ಏನು ಮಜಾ ಇರುತ್ತೆ ಅಲ್ವಾ. ನಿಮ್ಗೆ ಕ್ಲೈಮ್ಯಾಕ್ಸ್ ಗೊತ್ತಿದೆ ಅಂತಂದ್ರೆ 3 hours ಮೂವಿಲಿ ಏನಕ್ಕೆ ಕೂತ್ಕೋತೀರಾ? ಈ ಕ್ಷಣಕ್ಕೆ ಗೊತ್ತಾಗದೆ ಇರೋದು ಮುಂದೆ ಗೊತ್ತಾಗಬಾರ್ದು ಅಂತ ಇಲ್ಲ ಅಲ್ವಾ. ಈ ಕ್ಷಣಕ್ಕೆ ಗೊತ್ತಾಗಲ್ಲ ಇಷ್ಟೊಂದು ಸರಿ. ಬಿಕಾಸ್ ನಿಮಗೆ ಟೈಮ್ ಕೊಟ್ಟು ಎಕ್ಸ್ಪೀರಿಯನ್ಸ್ ಕಲಿಸಿನೇ ನಿಮಗೆ ಜೀವನ ಹೇಗೆ ಅಂತ ನಿಮ್ಮ ಮೈಂಡಿಗೆ, ನಿಮ್ಮ ಬಾಡಿಗೆ ಎಲ್ಲ ಗೊತ್ತಾಗುತ್ತೆ. ಆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಸಿಗಬೇಕು ಅಂತ ಅಂದರೆ ಒಂದೇ ಸರಿ ನಿಮಗೆಲ್ಲ ಫಿಗರ್ ಔಟ್ ಆಗಬೇಕು ಅಂತಿಲ್ಲ. ನಾನು ಯಾವಾಗ ಮದುವೆ ಆಗ್ತೀನಿ, ಯಾರನ್ನ ಮದುವೆ ಆಗ್ತೀನಿ, ಯಾವ ಥರ ಕೆಲಸ ಸಿಗುತ್ತೆ, ಯಾವ ಥರ ಹೆಲ್ತ್ ಇರುತ್ತೆ. You do not have to figure out everything on this day. ಹೋಗ್ತಾ ಬಿಟ್ಟುಬಿಡಿ, ಅದು ಫ್ಯೂಚರಿಗೆ ಬಿಟ್ಟುಬಿಡಿ. ಇವಾಗ ನಮ್ಮ ಕೈಗೆ ಗಾಯ ಆಗಿದ್ದಾಗ ಫಸ್ಟಿನ ದಿನ ಎಷ್ಟು ನೋವಾಗುತ್ತೆ ಅಲ್ವಾ, ಯಪ್ಪ ಏನು ಉರಿತಿದೆ ಅಂತ. ಬಟ್ ಒಂದು 4-5 ದಿನ ನೋಡಿ ಅದು ಮಾಯ ಆಗಿರುತ್ತೆ, ಗಾಯ ವಾಸಿ ಆಗಿರುತ್ತೆ. ಸೊ ಫಸ್ಟಿನ ದಿನ ಬೆಟ್ಟ ಥರ ಕಾಣಿಸೋದು ಒಂದು 4-5 ದಿನ ಆದಮೇಲೆ ಮಾಯ ಆಗಿಬಿಟ್ಟಿರುತ್ತೆ. ಸೊ ಸಿಚುವೇಶನ್ಸ್ಗಳು ಅಥವಾ ಪ್ರಾಬ್ಲಮ್ಸ್ಗಳು ಅಷ್ಟೇ, ಫಸ್ಟ್ ಬಂದಾಗ ದೊಡ್ಡ ಅನಿಸುತ್ತೆ, ಫಿಗರ್ ಔಟ್ ಮಾಡೋಕ್ಕೆ ಆಗಲ್ಲ ಅಂತ ಅನಿಸುತ್ತೆ. ಕೊಟ್ಟು ನೋಡಿ ಸ್ವಲ್ಪ ಟೈಮ್, ಅದೇ ನಿಮಗೆ ಕಲಿಸಿರುತ್ತೆ ವಿತ್ ಟೈಮ್. ಜೀವನದಲ್ಲಿ ಏನೇ ಮಾಡಿದ್ರು 100% ಶ್ರದ್ಧೆಯಿಂದ ಮಾಡಿ. ನೀವು 100% ಶ್ರದ್ಧೆ ಹಾಕಿನೂ ಕೂಡ ಒಂದೊಂದು ವರ್ಕೌಟ್ ಆಗಿಲ್ಲ ಅಂತ ಅಂದರೆ ಐ ಆಮ್ ಸಾರಿ. ವೈ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಮೂಡ್ ಕೊಟ್ಟೆ, ಗಂಟಲು ಕಿತ್ಕೊಂಡ್ಬಿಟ್ಯಾ? ಜೀವನದಲ್ಲಿ ಏನೇ ಮಾಡಿದ್ರು ಕೂಡ 100% ಶ್ರದ್ಧೆಯಿಂದ ಮಾಡಿ. ಕಂಪ್ಲೀಟ್ ಹಾರ್ಟ್, ಎನರ್ಜಿ, ಟೈಮ್, ನಿಮ್ಮ ಡೆಡಿಕೇಶನ್ ಎಲ್ಲದನ್ನು ಕೊಟ್ಟು ಮಾಡಿ. ಆ್ಯಂಡ್ ಒಂದೊಂದು ಸರಿ ನೀವು ಅಷ್ಟು ಕೊಟ್ಟೂ ಕೂಡ ಆಗಿಲ್ಲ ಅಂತ ಅಂದರೆ ಮೇ ಬಿ ಅದು ನಿಮ್ಮ ಹಣೆಯಲ್ಲಿ ಬರ್ದಿಲ್ಲ. ಪ್ರೌಡ್ ಫೀಲ್ ಕ್ಯಾರಿ ಮಾಡಿ. ನಾನು 100% ಕೊಟ್ಟೆ, ಬಟ್ ಅದು ವರ್ಕೌಟ್ ಆಗಿಲ್ಲ, ಅದಕ್ಕಿಂತ ಒಳ್ಳೆಯದೇ ಬರುತ್ತೆ ಅನಿಸುತ್ತೆ. ಮೇ ಬಿ ಅದು ನನ್ನ ಹಣೆಯಲ್ಲಿ ಬರ್ದಿಲ್ಲ ಅನಿಸುತ್ತೆ, ಮೇ ಬಿ ಸಮಥಿಂಗ್ ಬೆಟರ್ ಇಸ್ ಎಟ್ ಟು ಕಮ್ ಅಂತ ಥಿಂಕ್ ಮಾಡಿ ಸುಮ್ಮನೆ ಆಗಿ. ಪ್ರೌಡ್ ಫೀಲ್ ಕ್ಯಾರಿ ಮಾಡಿ, ಬಟ್ ರಿಗ್ರೆಟ್ ಕ್ಯಾರಿ ಮಾಡಬೇಡಿ. ಹೇಳ್ತಾರೆ ಅಲ್ವಾ, ಪ್ರಯತ್ನ ನೀವು ಮಾಡಬೇಕು, ಫಲ ದೇವ್ರು ಕೊಡ್ತಾನೆ ಅಂತ. ಫಲ ಬೇಕೇ ಬೇಕು, ನಾನು ಪ್ರಯತ್ನ ಪಟ್ಟಿದ್ದೀನಿ. ಆಲ್ವೇಸ್ ಸ್ಟೇ ಕ್ಯೂರಿಯಸ್ ಆಯಿತಾ. ಅಂದರೆ ಏನೋ ಒಳ್ಳೇದಾಗುತ್ತೆ, ಏನೋ ಒಳ್ಳೇದು ಬಂದೇ ಬರುತ್ತೆ, ಜೀವನದಲ್ಲಿ ಏನೋ ಸಕ್ಕದಾಗಿ ಆಗ್ತಾ ಇದೆ, ಏನೋ ಒಂದು ಮಿರಾಕಲ್ ಬರ್ತಿದೆ ಅಂದರೆ ಆ ರಿಸೀವಿಂಗ್ ಫ್ರೀಕ್ವೆನ್ಸಿಯಲ್ಲಿರಿ. ವೆನ್ ಯು ಆರ್ ಇನ್ ದಟ್ ರಿಸೀವಿಂಗ್ ಫ್ರೀಕ್ವೆನ್ಸಿ ಎಲ್ಲ ಸಿಗುತ್ತೆ, ಏನಾದರೂ ಒಂದು ಮಿರಾಕಲ್ ಆಗೇ ಆಗುತ್ತೆ. ಬಟ್ ಯು ಶುಡ್ ಬಿ ಇನ್ ದಟ್ ಹ್ಯಾಪಿ, ದಟ್ ರಿಸೀವಿಂಗ್ ಫ್ರೀಕ್ವೆನ್ಸಿ ಯಾವಾಗಲೂ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬೇಕಂದ್ರೆ, ಅಯ್ಯೋ ಜೀವನನೇ ಮುಗಿದೋಯ್ತು ಅಂತ ಕೊರಗ್ತಾ ಕೂರ್ಬೇಡಿ. ಹೇಳ್ತಾರಲ್ವಾ, ಹಾಡ್ತಾ ರಾಗ, ಕೊರಗ್ತಾ ರೋಗ. ಬಿ ಆಕ್ಟಿವ್. ಒಬ್ಬರು ಆಶೀರ್ವಾದ ಅಲ್ಲಿ, ಒಬ್ಬರು ದುವಾ ಅಲ್ಲಿ ತುಂಬ ತುಂಬಾ ಶಕ್ತಿ ಇರುತ್ತೆ. ಯಾರಾದರೂ ನಿಮ್ಮ ಕೆಲಸವನ್ನು ಮೆಚ್ಚಿ ಅಥವಾ ನಿಮ್ಮ ಒಳ್ಳೆತನವನ್ನು ಮೆಚ್ಚಿ ಮನಸ್ಸನ್ನು ನಿಮಗೆ ಒಳ್ಳೇದಾಗಲಿ ಅಂತ ಹೇಳಿದ್ರೆ ಇಸ್ ಸಾರ್ಟೆಡ್. ಒಬ್ಬರು ಆಶೀರ್ವಾದದಲ್ಲಿ ತುಂಬ ಒಳ್ಳೇದಡಗಿರುತ್ತೆ. ಅದು ನಿಮಗೇನಾದರೂ ಡೈಲಿ ಬೇಸಿಸಲ್ಲಿ ಅಥವಾ ಯಾವಾಗಾದರೂ ಅದು ಸಿಕ್ತು ಅಂತ ಅಂದರೆ ಯಾವಾಗಲೂ ಕೂಡ ಕೃತಜ್ಞತರಾಗಿರಿ. ಇದು ನಾನು ಯೂಶ್ವಲಿ ನಾನು ಚಿಕ್ಕ ವಯಸ್ಸಿಂದನೂ ಮಾಡ್ತೀನಿ ಅಂತ. ಪ್ರೇ ಆಲ್ ದ ಟೈಮ್. ಯಾವಾಗ್ಲೂ ಕೂಡ ದೇವರಿಗೆ ನಮಸ್ಕಾರ ಮಾಡಿ. ಏನಂತ ಕನ್ನಡದಲ್ಲಿ ಏನಂತ, ಐ ಆಮ್ ಸಾರಿ, ನಂಗೆ ಒಂದೊಂದ್ಸರಿ ತಲೆ ಓಡಲ್ಲ ಆಯ್ತಾ, ನಂಗೆ ಗೊತ್ತಿಲ್ಲ ಅಂತಲ್ಲ, ಹಿಂಗೆ ಬ್ಲ್ಯಾಂಕ್ ಆಗುತ್ತೆ. ಪ್ರೇ, ಭಕ್ತಿ. ಎಂತ ಸೀಮ ಆಂಕರ್ ನಾನು.
ಭಕ್ತಿಯಿಂದ ನಮಸ್ಕರಿಸಿ ಸಮಥಿಂಗ್ ಅಂದರೆ ಟಾಕ್ ಟು ಗಾಡ್. ದೇವರ ಮುಂದೆ ನೀವು ಎಷ್ಟು ಹೇಳ್ಕೊತೀರಾ. ಇಟ್ಸ್ ನಾಟ್ ಲೈಕ್ ನೀವು ಟೆಂಪಲ್ಗೆ ಹೋಗಬೇಕು, ದೀಪ ಹಚ್ಚೆ ಹೇಳ್ಕೋಬೇಕು ಅಂತ ಇಲ್ಲ. ಹೇಳ್ತಾರಲ್ವ, ಎಲ್ಲರ ಒಳಗೂ ಕೂಡ ಒಬ್ಬ ಪರಮಾತ್ಮ ಇರ್ತಾನೆ ಅಂತ. ಯು ಕುಡ್ ಟಾಕ್ ಟು ಯುವರ್ ಸೆಲ್ಫ್. ನಿಮ್ಮ ಜೊತೆಗೆ ನೀವು ಮಾತಾಡ್ಬೋದು. ಹೀಗಾಯ್ತು ಗೊತ್ತಾ, ಏನು ಮಾಡಲಿ, ನಂಗೆ ಈ ಥರ ಕಷ್ಟ ಆಗ್ತಿದೆ, ಹಾಗೆ ಹೀಗೆ ಇದ್ಕೊಳ್ತಾ. ಆಲ್ವೇಸ್ ಮೇಂಟೈನ್ ಅ ಕ್ಲೋಸ್ ರಿಲೇಶನ್ಶಿಪ್ ವಿತ್ ಗಾಡ್. ಮೈ ಮೂಗು ಗಂಟ್ಲು ಇಸ್ ಗಿವಿಂಗ್ ಮಿ ಸೈಕ್ ಪ್ರಾಬ್ಲಮ್ಸ್ ಡೂಡ್. ಜರ್ನಲ್ ಮಾಡಿ. ನನಗೆ ಎಷ್ಟೊಂದು ವರ್ಷದಿಂದ ಈ ಹ್ಯಾಬಿಟ್ ಇದೆ, ಬಟ್ ಈ 2025 ಏನೇ ತಲೆಗೆ ಬಂದರೂ ಟಕ 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 ಬರೀತಿದ್ದೀನಿ. 4 months ಹಿಂದೆ 4 ಡೈರಿ ತರಿಸಿದ್ದೆ, 4 ಖಾಲಿ. ಇವಾಗ ಆರ್ಡರ್ ಮಾಡಬೇಕು ಅಂದರೆ ಫಸ್ಟಿಂದನೂ ಬರೆಯೋ ಹ್ಯಾಬಿಟ್ ಇತ್ತು, ಬಟ್ ಎಲ್ಲದನ್ನೂ ಜಾಸ್ತಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅವಾಗ ಏನಾಗುತ್ತೆ ಅಂದರೆ, ನಿಮ್ಮ ಹೃದಯದಲ್ಲಿ ಅಥವಾ ಮನಸ್ಸಲ್ಲಿ ಏನೇ ಒಂದು ಇದ್ರೂ ಕೂಡ ಕಂಪ್ಲೀಟ್ ಅದು ಬರೋ ರೂಪದಲ್ಲಿ ಬಂದಾಗ ಮನಸ್ಸು ಹಗುರ ಆಗುತ್ತೆ, ಕ್ಲಾರಿಟಿ ಬರುತ್ತೆ. ಆ್ಯಂಡ್ ಆ ಮೂಮೆಂಟಲ್ಲಿ ಇರ್ತೀರಾ, ಆ್ಯಂಡ್ ಎಷ್ಟೊಂದು ಪ್ರಾಬ್ಲಮ್ಸಿಗೆ ನಿಮಗೆ ಸೊಲ್ಯೂಷನ್ ಸಿಕ್ಕಂಗೆ ಅನಿಸುತ್ತೆ, ಆ್ಯಂಡ್ ಮನಸ್ಸು ತುಂಬ ಹಗುರ ಅನಿಸುತ್ತೆ, ಆ್ಯಂಡ್ ಯು ಫೀಲ್ ವೆರಿ ಲೈಟ್. ಎಷ್ಟೇ ಸರಿ ನಿಮ್ಮನ್ನು ನೀವು ಕಳ್ಕೊಂಡ್ರು, ಎಷ್ಟೇ ಸರಿ ನೀವು ಡೌನ್ ಆಗಿದ್ರು ಕೂಡ, ಎಷ್ಟೇ ವರ್ಸ್ ನಿಮ್ಮ ಲೈಫಲ್ಲಿ ಆಗಿದ್ರು ಕೂಡ, ಆಗ್ತಾ ಇದ್ರು ಕೂಡ, ಮತ್ತೆ 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 ಕಂಡ್ಕೊಳ್ಳಿ ನಿಮ್ಮನ್ನು. ಯು ಆರ್ ದ ಬಿಗ್ಗೆಸ್ಟ್ ಆಸೆಟ್. ನೀವು ಚೆನ್ನಾಗಿದ್ರೇ ಜೀವನ ಚೆನ್ನಾಗಿರುತ್ತೆ. ನೀವು ಎಷ್ಟೇ ಸರಿ ಬಿದ್ರೂ ಕೂಡ ಮತ್ತೆ 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 ಎದ್ದು ನಿಂತ್ಕೊಳ್ಳಿ, ಕೊಡೋಕೊಂಡು ಮಾಡೇ ಮಾಡ್ತೀನಿ ಅಂತ. ಡು ನಾಟ್ ಎವರ್ ಗಿವ್ ಅಪ್ ಆನ್ ಯುವರ್ ಸೆಲ್ಫ್. ಯು ಆರ್ ಆ್ಯಂಡ್ ಯು ಶುಡ್ ಬಿ ಯೋರ್ ಫೇವ್ರೆಟ್ ಪರ್ಸನ್. ಥರ ಒಂದೇ ತಪ್ಪನ್ನ ಪದೇ 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 ಮಾಡೋಕ್ಕೆ ಹೋಗ್ಬೇಡಿ. ಆ ಮಿಸ್ಟೇಕ್ ಎಲ್ಲಿವರೆಗೂ ರಿಪೀಟ್ ಆಗ್ತಾ ಹೋಗುತ್ತೆ ನಿಮ್ಮ ಲೈಫಲ್ಲಿ ಅಂತಂದರೆ, ನೀವು ಎಲ್ಲಿವರೆಗೂ ಅದರಿಂದ ಪಾಠ ಕಲಿಯಲ್ಲ ಅಲ್ಲಿವರೆಗೂ. ನೀವು ಒಂದು ಸರಿ ಪಾಠ ಕಲಿತ್ರಿ ಅಂತ ಅಂದರೆ ಅದು ಮತ್ತೆ ನಿಮ್ಮ ಸುದ್ದಿಗೆ ಬರಲ್ಲ. ಬಟ್ ಒಂದು ಸರಿ ಮಾಡಿರೋ ತಪ್ಪನ್ನು ಪದೇ ಪದೇ ಮಾಡೋಕ್ಕೆ ಹೋಗ್ಬೇಡಿ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಲೈಫ್. ಮೀನಿಂಗ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಲೈಫ್. ಏನು ಬೇಕಾದ್ರೂ ಆಗ್ಬೋದು. ನೀವು ಇವತ್ತು ಕೂತ್ಕೊಂಡಿದ್ರೆ ನಾಳೆ ಏನು ಬೇಕಾದ್ರೂ ಆಗ್ಬೋದು. ಇವತ್ತು ಒಂಥರ ಇದ್ರೆ ನಾಳೆ ಸಕ್ಕತ್ತಾಗಿರ್ಬೋದು. ಇವತ್ತು ಏನೂ ಇಲ್ಲ, ನಾಳೆ ಏನಾದರೂ ಬರ್ಬೋದು. ಸೊ ಆಲ್ವೇಸ್ ಬಿ ಪಾಸಿಟಿವ್ ಇನ್ ಲೈಫ್. ಅಯ್ಯೋ ಇವತ್ತು ಆಗ್ತಾಯಿಲ್ಲ, ನಾಳೆನೂ ಆಗಲ್ಲ ಅನ್ಸುತ್ತೆ. ಯು ಡೋಂಟ್ ನೋ. ನೀವು ಕಳ್ಕೊಳ್ಳೋದೇನೂ ಇಲ್ಲ. ನೀವು ಹೋಪ್ ಇಟ್ಕೊಳ್ಳೋದ್ರಿಂದ, ಫೇತ್ ಇಟ್ಕೊಳ್ಳೋದ್ರಿಂದ, ಪಾಸಿಟಿವಿಟಿ ಇಟ್ಕೊಳ್ಳೋದ್ರಿಂದ. ಈಗ ನೀವು ಕೇಳ್ಬೋದು, ಇಟ್ಸ್ ಸೋ ಎಕ್ಸಾಸ್ಟಿಂಗ್ ಯಾವಾಗಲೂ ಕೂಡ ಪಾಸಿಟಿವ್ ಆಗಿರೋದು, ಎಲ್ಲಿವರೆಗೂ ಇರಬೇಕಾಗತ್ತೆ? ನೀವು ಎಲ್ಲಿವರೆಗೂ ತಿಂತೀರಾ? ಬದುಕಿರೋವರೆಗೂ ತಿಂತೀರ ಅಲ್ವಾ? ಜೀವನ ಮಾಡೋವರೆಗೂ ತಿಂತೀರ ಅಲ್ವಾ? ಹಾಗೆ ನಂಬಿಕೆ ಅನ್ನೋದು ಹಂಗೆ. ನೀವು ಜೀವನ ಪರ್ಯಂತ ಅದನ್ನು ಇಟ್ಕೊಳ್ಬೇಕಾಗತ್ತೆ. ನಾನು 3 ದಿನದವರೆಗೂ ಬದುಕಿರ್ತೀನಿ, 3 ದಿನದವರೆಗೂ ತಿಂತೀರಾ? ಇಲ್ಲ ತಾನೇ. ನೀವು ಎಲ್ಲಿವರೆಗೂ ಜೀವನ ಮಾಡ್ತೀರಾ ಅಲ್ಲಿವರೆಗೂ ತಿಂತೀರಾ. ಸೊ ಅಲ್ಲಿವರೆಗೂ ನಂಬಿಕೆ ಇಟ್ಕೊಳ್ಳಿ ಅಷ್ಟೇ. ಲೈಫ್ ತುಂಬ ಅಂದರೆ ತುಂಬ ಚಿಕ್ಕದಾಯ್ತಾ. ಇವತ್ತಿಗೋಸ್ಕರ ಬದುಕಿ. ಲೀವ್ ಫಾರ್ ಟುಡೇ. ಈ ಜಾಕೆಟ್, ಈ ಕಾರು, ಈ ಮನೆ, ಕೆಲಸ, ಹಣ ಏನೂ ಇರಲ್ಲ. ಯಾವುದು ಪರ್ಮನೆಂಟ್ ಅಲ್ಲ. ನಾವು ನಾಳೆನೇ ಹೋಗ್ಬೋದು, ನಾಡ್ದು ಹೋಗ್ಬೋದು. ಯು ಡೋಂಟ್ ನೋ. ನಾವೆಲ್ಲರೂ ಕೂಡ ಒಂದು ವ್ಯಾಲಿಡಿಟಿಲಿ ಬದುಕ್ತಾ ಇದ್ದೀವಿ ಅಲ್ವಾ? ಟ್ರಿಪ್ ಬಂದಂಗೆ. ಆ ಟ್ರಿಪ್ ಮುಗ್ದಾದ್ಮೇಲೆ ಹೋಗಲೇಬೇಕು. ಎವ್ರಿ ಬಡಿ ವಿಲ್ ಗೋ. ಅಲ್ಲಿವರೆಗೂ, ಆ ಲಿಮಿಟೆಡ್ ಟೈಮ್ ಪೀರಿಯಡ್ವರೆಗೂ ಎಷ್ಟು ಟೈಮ್ ಇದೆಯೋ ಅದನ್ನು ಜಾಸ್ತಿ ಎಂಜಾಯ್ ಮಾಡ್ತಾ ಬದುಕೋಣ ಅಲ್ವಾ? ನೀವು ವರಿನೇ ಜಾಸ್ತಿ ಮಾಡ್ತೀರಿ. ಅದು ನಿಮಗೆ ಗೊತ್ತಾ ನೀವು ಎಲ್ಲಿವರೆಗೂ ಇರ್ತೀರೋ? ಓಕೆ, ನಾನು ಒಂದು 50 ವರ್ಷದವರೆಗೂ ವರಿ ಮಾಡ್ತೀನಿ, ಆಮೇಲೆ ಮಜಾ ಮಾಡ್ತೀನಿ. ಯು ಡೋಂಟ್ ನೋ. ಯಾವಾಗ ಎಗ್ರೋಗ್ತೀವಿ, ಯಾವಾಗ ಡುಮ್ ಅಂತೀವಿ, ಯಾರಿಗೆ ಗೊತ್ತು? ಇಟ್ಸ್ ಅ ವೆರಿ 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 ಶಾರ್ಟ್ ಲೈಫ್. ಆಯ್ತಾ? ತುಂಬಾ ಚಿಕ್ಕದು, ಇಷ್ಟು ಟೈನಿ ಆಗಿರುತ್ತೆ. ಆ ಟೈನಿ ಸ್ಪೇಸಲ್ಲಿ ನಿಮ್ಮ ಆ್ಯಂಗರ್ ಇಶ್ಯೂಸ್ ಅಂತೆ, ನಿಮ್ಮ ಸ್ಟ್ರೆಸ್ ಅಂತೆ, ವರ್ಕ್ ಅಂತೆ, ಅದು ತುಂಬಿಸ್ತಾ ಹೋದರೆ ಆ ಇರೋ ಚಿಕ್ಕದ್ರಲ್ಲಿ ಆಲ್ರೆಡಿ ತುಂಬಿಟ್ರೆ ಜೀವನ ಹೆಂಗೆ ಎಂಜಾಯ್ ಮಾಡ್ತಾರೆ? ಯು ಗಾಟ್ ಓನ್ಲಿ ಒನ್ ಲೈಫ್. ಒಂದೇ ಜೀವನ ಸಿಕ್ಕಿರೋದು ನಿಮಗೆ. ಸೊ ಆ ಜೀವನದಲ್ಲಿ ಏನೇನೆಲ್ಲ ಮಾಡಬೇಕು ಅಂತ ಅನ್ಸುತ್ತೆ, ಜಸ್ಟ್ ಡೂ ಇಟ್. ಇಟ್ಸ್ ವೆರಿ ಶಾರ್ಟ್. ವೇಟ್ ಫಾರ್ ದ ಪಾರ್ಟ್ 2.